ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಬಾರಿ ಕೇಂದ್ರ ಲೋಕಸೇವಾ ಆಯೋಗದಿಂದ ಏನು ನೋಟಿಫಿಕೇಷನ್ ಆಗಿದೆ UPSC CSE 2025ನೇ ಸಾಲಿನ ಒಂದು ಪೂರ್ವಭಾವಿ ಪರೀಕ್ಷೆಗೆ, ಈ ಒಂದು ನೋಟಿಫಿಕೇಷನ್ ಈ ಬಾರಿ ತುಂಬ ವಿಶೇಷತೆಯಿಂದ ಕೂಡಿದೆ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾರೆಲ್ಲ UPSC ಆಸ್ಪಿರೆಂಟ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ. ಕಾರಣ ಇಷ್ಟೇ, ಈ ಹಿಂದಿನ ಬಾರಿ ಏನಾದರೂ ನೀವು UPSC ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ತುಂಬ ಸಿಂಪಲ್ಲಾಗಿ ಅಪ್ಲಿಕೇಶನ್ ಪ್ರೊಸೀಜರ್ ಇರ್ತಾಯಿತ್ತು. ಬಟ್ ಈ ಬಾರಿ ಒಂದಿಷ್ಟು ಕಾಂಪ್ಲಿಕೇಟ್ ಇದೆ. ಕಾರಣ ಏನು ಅಂತಂದರೆ, ಈ ಹಿಂದಿನ ಒಂದು ನೇಮಕಾತಿ ಆದಾಗ ಪೂಜಾ ಕೇಟ್ಕರ್ ಅಂತೇಳಿ ಒಬ್ಬ UPSC ಆಸ್ಪಿರೆಂಟ್ ಅವರು ಕೆಲವೊಂದಿಷ್ಟು ದಾಖಲಾತಿಗಳನ್ನು ಅಂದರೆ ಫೇಕ್ ಸರ್ಟಿಫಿಕೇಟ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಅವರು ಹುದ್ದೆಯನ್ನು ಗಿಡಿಸ್ಕೊಂಡಿರೋದು. ಆಮೇಲೆ ಬಯಲಾಗಿ ಅನಂತರ ಕೋರ್ಟ್ವರೆಗೂ ಹೋಗಿ ಆ ವಿಷಯ ಎಲ್ಲ ಆದಮೇಲೆ UPSC ಈ ಬಾರಿ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗಲೇ ಕಂಪ್ಲೀಟ್ ಆದಂಥ ಡೀಟೇಲ್ಸು, ನಮ್ಮ ಕೆಲವೊಂದಿಷ್ಟು ರಿಸರ್ವೇಷನ್ ಏನೇನಿದೆ ಆ್ಯಂಡ್ ನಮ್ಮ ಡ್ಯಾಫ್ ಏನು ನಾವು ಮುಖ್ಯ ಪರೀಕ್ಷೆ ಆದಮೇಲೆ ಡ್ಯಾಫ್ ತುಂಬ್ತಾ ಇದ್ದೀವಿ, ಸೊ ಆ ಒಂದು ಡ್ಯಾಫ್ಗೆ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಡ್ಯಾಫ್ ಅಪ್ಲಿಕೇಶನ್ ಏನೇನು ಕೊಡ್ತಾ ಇದ್ದೀವಿ, ಸೊ ಅದನ್ನು ಬಿಫೋರ್ ಆಗಿ ಕೊಡುವಂಥದ್ದು ಕೆಲವೊಂದಿಷ್ಟು ಅಚೀವ್ಮೆಂಟ್ಸು, ನಮ್ಮ ಒಂದಿಷ್ಟು ಅಕಾಡೆಮಿಕ್ಕು ಎಲ್ಲ ವಿಷಯಗಳ ಬಗ್ಗೆ ಕೂಡ ತುಂಬ ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ಪ್ರೊಸೀಜರ್ ಇದೆ. ಈ ಬಾರಿ ನಮ್ಮ ಪ್ರವೀಣ್ ಸರ್ ಪಾಂಚಜನ ಸರ್ ಹಾಕಿದರು ನಮ್ಮ ಟೆಲಿಗ್ರಾಮಲ್ಲಿ. ಅದೇನು ಅಂತಂದರೆ, ಪ್ರತಿ ಬಾರಿ UPSCಯಲ್ಲಿ 3 ಹಂತ ಇರ್ತಿತ್ತು, ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ. ಬಟ್ ಈ ಬಾರಿ ಅಪ್ಲಿಕೇಶನ್ ಫಿಲ್ಲಿಂಗಿಂದ ಹಿಡಿದು ಪ್ರಿಲಿಮ್ಸು, ಮೇನ್ಸ್, ಇಂಟರ್ವ್ಯೂ ಒಟ್ಟು 4 ಹಂತ ಅಂತ ನಿಜಕ್ಕೂ ಒಂದು ರೀತಿ ಅದೇ ರೀತಿ ಆಗಿದೆ. ಕಾರಣ ನಾನ್ ಸೀರಿಯಸ್ ಆಸ್ಪಿರೆಂಟ್ಸ್ಗಳನ್ನ ಹೊರಗಿಡೋದು ಒಂದು ರೀತಿ, ಆದರೆ ಇನ್ನೊಂದು ಕಡೆ ಏನು ಅಂತಂದರೆ, ಈ ಒಂದು ಪ್ರೊಸೀಜರಲ್ಲಿ ತುಂಬ ನೀಟಾಗಿ ಎಲ್ಲ ವಿಷಯಗಳನ್ನು ಆ್ಯಡ್ ಮಾಡಬೇಕಾಗಿರೋದು. ಕೆಲವೊಂದಿಷ್ಟು ಏನಾದರೂ ಫೇಕ್ ಸರ್ಟಿಫಿಕೇಟ್ಸು ಕೆಲವೊಂದಿಷ್ಟು ಅಂಥವನ್ನೆಲ್ಲ ತಡೆಗಟ್ಟಬಹುದು ಅನ್ನೋದು UPSCಯ ಆಲೋಚನೆ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟು, OBC ಸರ್ಟಿಫಿಕೇಟ್ದು ಒಂದು ಇಶ್ಯೂ ಆಗಿತ್ತು. ಈಗ UPSC ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋರಿಗೆ OBC ರಿಸರ್ವೇಷನ್ ಕ್ಲೈಮ್ ಮಾಡೋರಿಗೆ ಅವರೊಂದು ಡೇಟ್ ಕೊಟ್ಟಿದ್ದರು. ಸೊ 1/4/11/2025 ಒಳಗಡೆ ಇರಬೇಕು, ಅದು ಒಂದು ಅನುಮೋದನೆಗೊಂಡ OBC ಪ್ರಮಾಣ ಪತ್ರ ನೀಡಬೇಕು ಅಂತ ಬಟ್ ಹೇಳಿದರು. ಬಟ್ ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಹಲವಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು. ಆ್ಯಂಡ್ ತುಂಬ ಜನ ಪ್ರಭಾವಿ ಅಧಿಕಾರಿಗಳು, IAS ಅಧಿಕಾರಿಗಳು ಕೂಡ ಟ್ವೀಟ್ ಮಾಡಿದರು ಸರ್ಕಾರಕ್ಕೆ. ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ವಿಷಯದ ಬಗ್ಗೆ ಒಂದು ಪತ್ರವನ್ನು ಈಗ ಆಲ್ರೆಡಿ ಕಳಿಸಿದೆ ಸಂಬಂಧಪಟ್ಟ ಇಲಾಖೆಗೆ. ಅದು ಏನಿದೆ ಆ ಪತ್ರದಲ್ಲಿ ಅಂತಂದರೆ ನೋಡ್ಬೋದು ನೀವು. ಈಗ ನಾಡ ಕಚೇರಿಯವರಿಗೆ OBC ಸರ್ಟಿಫಿಕೇಟ್ ರಿನ್ಯೂವಲ್ ಮಾಡುವ ಕುರಿತು ಅಂತೇಳಿ ವಿಷಯದ ಮೂಲಕ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಏನು ಈ ವಿಷಯದಲ್ಲಿ ಅಂತಂದರೆ, OBC ಅಭ್ಯರ್ಥಿಗಳು ದಿನಾಂಕ 1/4/2024 ನಂತರದ 11/2/2025 ಅನುಮೋದನೆಗೊಂಡ ಕೇಂದ್ರ OBC ಪ್ರಮಾಣ ಪತ್ರವನ್ನು ಪಡೆಯಲು ಅವಕಾಶವನ್ನು ಕೊಡುವಂತೆ ಕೋರಿಕೊಳ್ಳುವ ಬಗ್ಗೆ ಅಂತೇಳಿ ಹೇಳಿದ್ದಾರೆ. ಸೊ ಈಗ ಏನಾದರೂ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು, ನೀವು ರಿನ್ಯೂವಲ್ ಮಾಡಿಸ್ಕೋಬೇಕು ನಿಮ್ಮದು OBC ಸರ್ಟಿಫಿಕೇಟ್ ಅಂದರೆ, UPSC ಅಂಶಗಳು ಏನು ಅಂತಂದರೆ, ಸಂಬಂಧಪಟ್ಟ ಒಂದು JSK ತಂತ್ರಾಂಶದಲ್ಲಿ SJSK ತಂತ್ರಾಂಶದಲ್ಲಿ ನೀವು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸೊ ನೀವು ಸಂಬಂಧಪಟ್ಟ ಹಾಗೆ ಈ ಒಂದು OBC ಪ್ರಮಾಣ ಪತ್ರವನ್ನು ರಿನ್ಯೂವಲ್ ಮಾಡಿಸ್ಕೊಳ್ಬೋದು. ಸೊ ಇಯರ್ಲಿ 1 ಟೈಮ್ ಮಾತ್ರ ನಿಮ್ಗೆ ಅವಕಾಶ ಇರ್ತಿತ್ತು. ಬಟ್ ಈ ಬಾರಿ UPSC ಈ ರೀತಿ ಹೊಸ ರೂಲ್ ಮಾಡಿರೋದ್ರಿಂದ ನೀವು ಮತ್ತೊಮ್ಮೆ ರಿನ್ಯೂವಲ್ ಮಾಡ್ಕೊಳ್ಬೋದು. ಸಂಬಂಧಪಟ್ಟ ನಾಡ ಕಚೇರಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಲೆಟರ್ ಕೂಡ ಇದೆ. ಈಗ ನೀವು ಈ ಒಂದು ಸರ್ಕಾರದ ಆದೇಶದನ್ವಯ ಬೇಗ ಹೋಗಿ ಆದಷ್ಟು OBC ಸರ್ಟಿಫಿಕೇಟ್ನ ರಿನ್ಯೂವಲ್ ಮಾಡಿಕೊಂಡ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಯಾವ ತಂತ್ರಾಂಶ ಅಂದರೆ AJSK ತಂತ್ರಾಂಶ ಅಂತೇಳಿ, AJSK ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಿ 2ನೇ ಸಲ ಕೂಡ ನೀವು ಅರ್ಜಿ ಸಲ್ಲಿಸಿ, ಯಾರೂ ಇಲ್ಲ OBC ಸರ್ಟಿಫಿಕೇಟ್ ಅವರು ಕೂಡ ತೆಗೆದುಕೊಳ್ಬೋದು. ಬಟ್ ಈಗ UPSCಯ ಒಂದು ಅರ್ಜಿ ಸಲ್ಲಿಸುವ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಗೊಂದಲ ಇದೆ. ಸೊ ಅದಕ್ಕೆ ಏನು ಆ ಗೊಂದಲಗಳು, ನಿಮ್ಮಲ್ಲಿ ಏನಾದರೂ ಹಲವಾರು ಡೌಟ್ಸ್ ಇರುತ್ತೆ, ಆ ಎಲ್ಲ ಡೌಟ್ಗಳಿಗೂ ಕೂಡ ಒಂದು ಕ್ಲಾರಿಟಿ ನೀಡೋದು ಆ್ಯಂಡ್ ಅದರ ಪ್ರೊಸೀಜರ್ ಫಾರ್ಮ್ ಫಿಲ್ಲಿಂಗ್ ಬಗ್ಗೆ ನಾನು ಕೂಡ ಒಂದು ಡೀಟೇಲ್ಡ್ ವಿಡಿಯೋವನ್ನು ಕೊಡ್ತೀನಿ. ಸೊ ಅದು ಕೂಡ ಆದಷ್ಟು ಬೇಗ ಅಂತ ಹೇಳ್ತಾ ಧನ್ಯವಾದಗಳು.